ಗಾಯ್ಸ್, ನಿಮ್ ಫೋನ್ ಏನಾದ್ರು ಕಳೆದೋದ್ರೆ, ಇಲ್ಲ ಯಾರಾದ್ರೂ ನಿಮ್ಮ ಫೋನ್ ಕಿತ್ಕೊಂಡು ಹೋದ್ರೆ ಅವ್ರು ಫಸ್ಟ್ ಮಾಡೋದೇ ನಿಮ್ಮ ಫೋನ್ ಸ್ವಿಚ್ ಆಫ್. ಆದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ನಿಮ್ಗೂ ಇದೇ ರೀತಿ ಪಾಸ್ವರ್ಡ್ ಕೇಳ್ಬೇಕಾ? ಈ ಸೆಟ್ಟಿಂಗ್ ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದೀನಿ ಗೈಸ್. ಫಸ್ಟ್ ನಿಮ್ಮ ಫೋನ್ ಅಲ್ಲಿರೋ ಸೆಟ್ಟಿಂಗ್ಸ್ ನ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಳ್ಳಿ, ಅಲ್ಲಿ ನೋಡ್ಬೋದು ಪ್ರೈವಸಿ ಅಂತ ಇರುತ್ತೆ. ಆ ಒಂದು ಆಪ್ಷನ್ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಅಗೇನ್ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೋಡಬಹುದು ಅನ್ಲಾಕ್ ಟು ಪವರ್ ಆಫ್ ಅಂತ ಇದೆಯಲ್ಲ, ಈ ಒಂದು ಸೆಟ್ಟಿಂಗ್ ನಿಮ್ಗೆ ಇಲ್ಲಿ ಆಫ್ ಆಗಿರುತ್ತೆ. ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಬೇಕಾಗತ್ತೆ. ಗಾಯ್ಸ್, ನಿಮ್ಗೆ ಏನಾದ್ರು ವಿವೋ ಕಂಪ್ನಿ ಫೋನ್ ಆದ್ರೆ ಈಗ ಹೇಳ್ಕೊಟ್ನಾಗ ಈ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿ. ಬಿಕಾಸ್ ಈ ಒಂದು ಸೆಟ್ಟಿಂಗ್ ಒಂದೊಂದು ಕಂಪ್ನಿ ಫೋನ್ ಅಲ್ಲಿ ಒಂದೊಂದ್ ತರ ಇದೆ. ನಿಮ್ದು ಏನಾದ್ರು ಬೇರೆ ಕಂಪ್ನಿ ಫೋನ್ ಆದ್ರೆ ಒನ್ಸ್ ನೀವು ನಿಮ್ಮ ಫೋನ್ ಸೆಟ್ಟಿಂಗ್ ಅಲ್ಲಿ ಅನ್ಲಾಕ್ ಟು ಪವರ್ ಆಫ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರು ಈ ಒಂದು ಆಪ್ಷನ್ ಶೋ ಆಯ್ತು ಅಂದ್ರೆ ಅಲ್ಲಿ ನೀವು ಆನ್ ಮಾಡ್ಕೊಳ್ಳಿ. ಅಂಡ್ ನಿಮ್ದು ಯಾವ ಕಂಪ್ನಿ ಫೋನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡ್ರೆ ಇನ್ ಮುಂದೆ ನೀವೇನಾದ್ರು ನಿಮ್ಮ ಫೋನ್ ನ ಸ್ವಿಚ್ ಆಫ್ ಮಾಡಕ್ ಹೋದಾಗ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಫೋನ್ ಪಾಸ್ವರ್ಡ್ ಅಲ್ಲಿ ಎಂಟರ್ ಮಾಡಿದ್ರೆ ಮಾತ್ರ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.